ಹಲೋ ಎವ್ರಿವನ್, ವೆಲ್ಕಮ್ ಟು ಬಸವ ಮಾಧ್ಯಮ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಬಸವ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೆಲ್ಲ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಗೋಸ್ಕರ ಸರ್ಚ್ ಮಾಡ್ತಾನೇ ಇರ್ತೀವಿ. ಗೂಗಲಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ಎಲ್ಲರಿಗೂ ಒಂದು ಒಳ್ಳೆಯ ಶುಭ ಸುದ್ದಿನಿ ಅಂತ ಹೇಳ್ಬೋದು. ಏನಕ್ಕಂದರೆ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಇನಿಷಿಯೇಟಿವ್ ಪ್ರೋಗ್ರಾಮ್ 100% ಜೆನ್ಯೂನು 2 ಜಾಬ್ ಓಪನಿಂಗ್ಸ್ ಬಿಟ್ಟಿದ್ದಾರೆ. ಇದು ಗೌರ್ಮೆಂಟ್ ಇನಿಷಿಯೇಟಿವ್ ಪ್ರೋಗ್ರಾಮು. ಇದು ಯಾವ ಥರ ಗೌರ್ಮೆಂಟ್ ಇನಿಷಿಯೇಟಿವ್ ಪ್ರೋಗ್ರಾಮ್ ಅಂದರೆ, ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನೀವು ನೋಡಿರ್ಬೋದು. ನಾವು ಈ DD1 ಅಲ್ಲಿ ಅಥವಾ ಯಾವುದಾದ್ರೂ ಚಾನಲಲ್ಲಿ ನಮಗೆ ಆ್ಯಡ್ ತೋರಿಸ್ತಾರೆ. ಈ ಗೊಬ್ಬರ ಹಾಕಿದರೆ ಈ ಥರ ಒಳ್ಳೆ ಫಸಲು ಬರುತ್ತೆ, ಈ ಥರ ನಾವು ಏನಂತಾರೆ ಬೀಜಗಳನ್ನೆಲ್ಲ ಹಾಕಿದರೆ ಚೆನ್ನಾಗಿ ಬೆಳೆ ಬರುತ್ತೆ, ಈ ಥರ ನಾವು ಮಾಡ್ರನ್ ಟೆಕ್ನಾಲಜೀಸ್ ಯೂಸ್ ಮಾಡಿ ಬೆಳೆಯನ್ನು ಬೆಳೆಸಿದ್ರೆ ಚೆನ್ನಾಗಿ ಬೆಳೆ ಬರುತ್ತೆ. ಇದೆಲ್ಲ ಒಂದು ಗೌರ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಜಾಬ್ ಓಪನಿಂಗ್ಸ್ ಇದೆ. ಇದು ಯಾವ ಥರ ಜಾಬ್ ಓಪನಿಂಗ್ಸ್ ಇದೆ ಅಂದರೆ 2 ಜಾಬ್ ಓಪನಿಂಗ್ಸ್ ಇದೆ. ಮೊದಲನೇದಾಗಿ ಕಂಟೆಂಟ್ ರೈಟರ್ ಅಂತ. ಕಂಟೆಂಟ್ ರೈಟರ್ ಅಂದರೆ ಇಂಗ್ಲೀಷಲ್ಲಿ ನೀವು ಇಂಗ್ಲೀಷ್ ಚೆನ್ನಾಗಿ ಬರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮಗೆ ಒಂದೊಂದು ಕಂಟೆಂಟ್ ಅಂದರೆ ಒಂದೊಂದು ಈ ಥರ ಒಂದು ವಿಷಯನ ಕಳಿಸ್ತಾರೆ. ಸೊ ನೀವು ಅದ್ರ ಬಗ್ಗೆ ನೀವು ಅವರಿಗೆ ಇಂಗ್ಲೀಷಲ್ಲಿ ಬರೆದು ಕಳಿಸ್ಬೋದು. ಇನ್ನೊಂದು ಅಂತಂದರೆ ಸ್ಪೀಚ್ ರೆಕಾರ್ಡಿಂಗಲ್ಲಿ ಏನಾಗುತ್ತೆ ಅಂದರೆ, ಯಾವುದೋ ಒಂದು ವಿಷಯ ಕೊಟ್ಟಿರ್ತಾರೆ, ಇಲ್ಲ ಯಾವುದೋ ಒಂದು ಬೀಜದ ಹೆಸರು ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನೀವು ನಿಮ್ಮ ಯಾರಾದರೂ ಫ್ರೆಂಡ್ಸು ಇಲ್ಲ ಫ್ಯಾಮಿಲಿ ಜೊತೆ ಫೋನಲ್ಲಿ ಮಾತಾಡಿ ರೆಕಾರ್ಡ್ ಮಾಡ್ಕೋಬೇಕು. ಆ ರೆಕಾರ್ಡಿಂಗ ನೀವು ಅವರಿಗೆ ಕಳಿಸ್ಬೇಕು. ಸೊ ಮೊದಲನೇ ಜಾಬಲ್ಲಿ ನಿಮಗೆ ದಿನಕ್ಕೆ ಒಂದು 2 ಅವರ್ಸ್ ಇಲ್ಲ 3 ಅವರ್ಸ್ ಸ್ಪೆಂಡ್ ಮಾಡಿ ಕಂಟೆಂಟ್ ರೈಟ್ ಮಾಡಿಕೊಟ್ಟಿದ್ರೆ ನಿಮಗೆ ತಿಂಗಳಿಗೆ 10,000 ಸಂಬಳ. ಎರಡನೇ ಜಾಬ್ ಪ್ರೊಫೈಲಲ್ಲಿ ಸ್ಪೀಚ್ ರೆಕಾರ್ಡಿಂಗಲ್ಲಿ ನೀವು ಬರೀ ಒಂದು 20 ನಿಮಿಷ ನೀವು ಯಾರ್ದಾದ್ರೂ ಜೊತೆ ನಿಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ, ಇದೊಂದು ಒಳ್ಳೆಯ ಸುದ್ದಿ, ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಕನ್ನಡ ಗೊತ್ತಿದ್ದರೆ ಕನ್ನಡದಲ್ಲೇ ಮಾತಾಡ್ಬೋದು, ಇಲ್ಲಾಂದರೆ ನಿಮಗೆ ತೆಲುಗು, ಹಿಂದಿ ಯಾವುದಾದ್ರೂ ಭಾಷೆ ಗೊತ್ತಿದ್ದರೆ ಅದೇ ಒಂದು ನೀವು ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡಿ ಸ್ಪೀಚನ್ನು ರೆಕಾರ್ಡ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬೇಕು. ಪ್ರತಿದಿನಕ್ಕೆ ಒಂದು 20 ನಿಮಿಷ ಸ್ಪೆಂಡ್ ಮಾಡಿದ್ರು ಸಾಕು. ನಿಮಗೆ ಪ್ರತಿ ದಿನಕ್ಕೆ 500 ರೂಪಾಯಿ ಅಂದರೆ ತಿಂಗಳಿಗೆ 15,000 ಸಂಬಳ. ಇದರಲ್ಲಿ ನೀವು ಈ ಅಪ್ಲಿಕೇಶನ್ನ ಅಂದರೆ ಈ ಜಾಬ್ಗೆ ಹಾಕಬೇಕಾದ್ರೆ ನೀವು 1 ರೂಪಾಯಿನೂ ಪೇ ಮಾಡೋಂಗಿಲ್ಲ. ಅಂದರೆ ಇದು 100% ಜೆನ್ಯೂನು ಗೌರ್ಮೆಂಟ್ ಇನಿಷಿಯೇಟಿವ್ ಪ್ರೋಗ್ರಾಮ್ ಕಡೆಯಿಂದ ಈ ಜಾಬ್ ಓಪನಿಂಗ್ಸ್ ಇದೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ನೀವು ಆ ಜಾಬ್ಗೆ ಅಪ್ಲೈ ಮಾಡಬೇಕು, ಆಮೇಲೆ ನೀವು ಏನೇನಿದೆ 2 ಜಾಬ್ ಪ್ರೊಫೈಲಲ್ಲಿ ಏನೇನಿದೆ ಅದೆಲ್ಲ ಡೀಟೇಲ್ಸ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸಿಕೊಡುತ್ತೇನೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದೇ ಕಂಪ್ಲೀಟಾಗಿ ನೋಡಿ, ಆವಾಗ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ಒಂದು ವೆಬ್ಸೈಟ್ನ ನೀವು ನಿಮ್ಮ ಗೂಗಲಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಬ್ರೌಸರಲ್ಲಿ ನೀವು ಓಪನ್ ಮಾಡಿದರೆ ನಿಮಗೆ ಒಂದು ನೆಕ್ಸ್ಟ್ ಸ್ಕ್ರೀನ್ ತೋರಿಸುತ್ತೆ. ಇದನ್ನು ಈ ಏನು ವೆಬ್ಸೈಟ್ ನಿಮಗೆ ಈ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ, ಈ ವೆಬ್ಸೈಟ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇದನ್ನು ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಆ ಬ್ರೌಸರಲ್ಲಿ ನೀವು ಓಪನ್ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಮೊಬೈಲಲ್ಲೂ ಕೂಡ ಇದ್ದರೆ ಮೊಬೈಲಿಂದ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ನಿಮ್ಮ ಮೊಬೈಲಿಂದ ಕೂಡ ನೀವು ನಿಮ್ಮ ಬ್ರೌಸರಲ್ಲಿ ಈ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಬೇಕಾಗುತ್ತೆ. ನೀವು ಈ ವೆಬ್ಸೈಟ್ನ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಮೇಲ್ಗಡೆ ನೀವು ನೋಡಿದ್ರಲ್ಲ ಓಪನಿಂಗ್ಸು, ಇಲ್ಲಿ ಮೇಲ್ಗಡೆ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ವಿ ಡು ನಾಟ್ ಚಾರ್ಜ್ ಎನಿಥಿಂಗ್ ಫಾರ್ ದ ಅಪ್ಲಿಕೇಶನ್ ಪ್ರಾಸೆಸ್, ಬಿ ಅವೇರ್ ಆಫ್ ದ ಫ್ರಾಡ್. ಸೊ ಇದೇನೆಂದರೆ, ಅವರು ಯಾವುದೇ ಥರ 1 ರೂಪಾಯಿ ಕೂಡ ಈ ಅಪ್ಲಿಕೇಶನ್ ಹಾಕೋಕ್ಕೆ ತಗೊಳ್ಳೋದಿಲ್ಲ. ಸೊ ಅದಕ್ಕಾಗಿ ನೀವು ಎಲ್ಲರೂ ಎಚ್ಚರಿಕೆ ವಹಿಸಬೇಕು, ನೀವು ಯಾವುದೇ ಥರ ದುಡ್ಡನ್ನು ಇಲ್ಲಿ ಕೊಡಬಾರ್ದು ಅಂತ. ಇದಂದರೆ ಗೌರ್ಮೆಂಟ್ ಕಡೆಯಿಂದ ಇರೋದರಿಂದ ಈ ಥರ ಅವರು ಮೆನ್ಷನ್ ಮಾಡಿದ್ದಾರೆ. ಇದಾದಮೇಲೆ ಈ ಒಂದು ಸ್ಕ್ರೀನ್ ಓಪನ್ ಮಾಡಾದಮೇಲೆ ಏನು ಮಾಡಬೇಕಂದ್ರೆ, ನೀವು ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತದೆ. ಈ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಜನರಲ್ ಓಪನಿಂಗ್ಸ್, ಸ್ಪೀಚ್ ರೆಕಾರ್ಡಿಂಗ್ ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್, ಕಂಟೆಂಟ್ ರೈಟರು. ಈ ಕಡೆ ನೆಕ್ಸ್ಟ್ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೆಂಟೆನ್ಸ್ ಕಾಂಪೋಸಿಷನು, ಲ್ಯಾಂಗ್ವೇಜ್ ಎಕ್ಸ್ಪರ್ಟು, ಕರೆಂಟ್ಲಿ ನಾಟ್ ಹೈರಿಂಗ್, ಅಂದರೆ ಇದಕ್ಕೆ ಓಪನಿಂಗ್ಸ್ ಇಲ್ಲ ಅಂತ. ಬರೀ ಯಾವುದಕ್ಕೆ ಓಪನಿಂಗ್ಸ್ ಇದೆ ಅಂತಂದರೆ, ಫಸ್ಟ್ 2 ನಿಮಗೆ ಕಾಣಿಸ್ತಾ ಇದೆಯಲ್ಲ ಜನರಲ್ ಓಪನಿಂಗ್ಸ್ ಸ್ಕ್ರೀನ್ ಮೇಲೆ, ಸ್ಪೀಚ್ ರೆಕಾರ್ಡಿಂಗ್ ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್ ಮತ್ತು ಕಂಟೆಂಟ್ ರೈಟರು. ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ, ಬರೀ 2 ಜಾಬ್ ಪ್ರೊಫೈಲ್ಗೆ ಮಾತ್ರ ಓಪನಿಂಗ್ಸ್ ಇದೆ, ಬೇರೆ ಯಾವುದಕ್ಕೂ ಸದ್ಯಕ್ಕೆ ಓಪನಿಂಗ್ಸ್ ಇಲ್ಲ ಅಂತ. ಸೊ ನೀವು ಇಲ್ಲೇ ಸ್ಕ್ರೀನ್ ಮೇಲೆ ನೋಡ್ಬೋದಲ್ಲ, ಇದೆರಡಕ್ಕೆ ಮಾತ್ರ ನಿಮಗೆ ಓಪನಿಂಗ್ಸ್ ಇದೆ ಅಂತ. ನಾವು ಇದನ್ನು ಒಂದೊಂದಾಗಿ ಓಪನ್ ಮಾಡಿ ನೋಡೋಣ. ಸೊ ಮೊದಲೇದು ಕಂಟೆಂಟ್ ರೈಟರ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ
ನಿಮಗೆ ಅಲ್ಲೇ ತೋರಿಸುತ್ತೆ ಕ್ಲಿಕ್ ಹಿಯರ್ ಟು ಅಪ್ಲೈ ನಾವು ಅಂತ. ಸೊ ನೀವು ಇಮಿಡಿಯೇಟಾಗಿ ಅಲ್ಲಿ ಅಪ್ಲೈನೂ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಮೊದಲು ಜಾಬ್ ಪ್ರೊಫೈಲ್ ಏನಿದೆ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅವರು ಮೇಲ್ಗಡೆ ಕೊಟ್ಟಿದ್ದಾರೆ, ಸ್ಪೀಚ್ ರೆಕಗ್ನೈಸೇಷನ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಫೈನಾನ್ಸ್ ಫಾರ್ ದಿ ಪುವರ್ ಇನ್ ಇಂಡಿಯಾ. ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ, ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಗೌರ್ಮೆಂಟ್ ಇನಿಷಿಯೇಟಿವ್ ಪ್ರೋಗ್ರಾಮಿಂದ ಈ ಜಾಬ್ ಓಪನಿಂಗ್ಸ್ ಇದೆ ಅಂತ. ಸೊ ನಾವು ಇವಾಗ ನೆಕ್ಸ್ಟು ಏನು ಜಾಬ್ ಪ್ರೊಫೈಲು ಯಾವ್ಯಾವ ನಿಮಗೆ ರಿಕ್ವೈರ್ಮೆಂಟ್ ಇದೆ ಅದನ್ನು ನೋಡೋಣ. ಸೊ ಜಾಬ್ ಪ್ರೊಫೈಲ್ ನೇಮು ಕಂಟೆಂಟ್ ರೈಟರು ಪಾರ್ಟ್ ಟೈಮ್. ಇದು ಫುಲ್ ಟೈಮ್ ಅಲ್ಲ, ನಿಮಗೆ 8 or 9 hours ಜಾಬ್ ಅಲ್ಲ, ಇದು ಪಾರ್ಟ್ ಟೈಮ್, ಬರೀ 2 hours ಮಾತ್ರ. ಸೊ ಅದಕ್ಕೆ ಪಾರ್ಟ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸ್ಕಿಲ್ಸ್ ಆ್ಯಂಡ್ ರಿಕ್ವೈರ್ಮೆಂಟು, ಬೇಸಿಕ್ ಕಂಪ್ಯೂಟರ್ ನಾಲೆಜು ಆ್ಯಂಡ್ ಎ ಟೈಪಿಂಗ್ ಸ್ಕಿಲ್ಲು. ಇದು ಕಂಟೆಂಟ್ ರೈಟರ್ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಾಗುತ್ತೆ, ಅದಕ್ಕೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಬೇಕು. ಆಮೇಲೆ ಟೈಪಿಂಗ್ ಸ್ಕಿಲ್ಲು, ನೀವು ನಾರ್ಮಲಾಗಿ ಟೈಪ್ ಮಾಡ್ತಾರಲ್ಲ ಆ ಥರ, ಈ ಒಂದು ಮೊಬೈಲಲ್ಲಿ ಟೈಪ್ ಮಾಡ್ತಾರಲ್ಲ ಆ ಥರ ಟೈಪಿಂಗ್ ಸ್ಕಿಲ್ ಇದ್ದರೆ ಸಾಕು. ಹ್ಯಾವಿಂಗ್ ಎ ಡಿಗ್ರಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ರಿಲೇಟೆಡ್ ಕೋರ್ಸ್ ಆಫ್ ಆರ್ ಪ್ರೋಗ್ರಾಮಿಂಗ್ ಪ್ಲಸ್. ಸೊ ಇದು ಮ್ಯಾಂಡೇಟ್ರಿ ಏನಿಲ್ಲ, ಆ ಥರ ನಿಮಗೆ ಒಂದು ಡಿಗ್ರಿ ಏನಾದರೂ ಇದ್ದರೆ ಓಕೆ ಫೈನು, ಇಲ್ಲ ಅಂತಂದ್ರೂ ಪರವಾಗಿಲ್ಲ. ಮಸ್ಟ್ ಹ್ಯಾವ್ ದೇರ್ ಲ್ಯಾಪ್ಟಾಪ್ ಆ್ಯಂಡ್ ಡೆಸ್ಕ್ಟಾಪ್ ಎಟ್ ಹೋಮ್. ನಿಮಗೆ ಒಂದು ಲ್ಯಾಪ್ಟಾಪು ಮತ್ತು ಡೆಸ್ಕ್ಟಾಪು ಮನೇಲಿ ಇರಲೇಬೇಕು. ಯಾಕಂದರೆ ನಿಮ್ಮ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇದ್ರೆ ಮಾತ್ರ ನೀವು ಟೈಪ್ ಮಾಡಿ ಕಳ್ಸೋಕ್ಕಾಗತ್ತಲ್ಲ, ಇಲ್ಲ ಅಂದರೆ ಕಳ್ಸೋಕ್ಕಾಗಲ್ಲ. ಮಸ್ಟ್ ಹ್ಯಾವ್ ಎ ಗುಡ್ ನಾಲೆಜ್ ಆಫ್ ಗೂಗಲ್ ಡಾಕ್ಸ್. ಅಂದರೆ ನೀವು ಗೂಗಲ್ ಡಾಕ್ಸ್ ಅಂತಂದರೆ ಇದು ಡಾಕ್ಯುಮೆಂಟ್ ಇರುತ್ತಲ್ಲ, ಇದು ವರ್ಡ್ ಡಾಕ್ಯುಮೆಂಟ್ ಥರನೇ. ಸೊ ಆ ಗೂಗಲ್ ಡಾಕ್ಸ್ ಏನು ಯಾವುದೂ ಥರ ದೊಡ್ಡದಾಗಿ ಏನೂ ಇಲ್ಲ. ಸೊ ಈ ಗೂಗಲ್ ಡಾಕ್ಸು ವರ್ಡ್ ಡಾಕ್ಯುಮೆಂಟ್ ಥರನೇ. ನೀವು ವರ್ಡ್ ಡಾಕ್ಯುಮೆಂಟಲ್ಲಿ ಯಾವ ಥರ ಟೈಪ್ ಮಾಡ್ತೀರಲ್ಲ ಅದೇ ಥರ ನೀವು ಟೈಪ್ ಮಾಡಿ ಕಳಿಸ್ಬೇಕಾಗುತ್ತದೆ. ಸೊ ಅದನ್ನು ನೀವು ನಿಮ್ಮ ಹತ್ರ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಶುಡ್ ಹ್ಯಾವ್ ಅ ಗುಡ್ ಇಂಟರ್ನೆಟ್ ಕನೆಕ್ಷನ್. ಅಂದರೆ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕಲ್ವಾ, ಇದು ಅಂತೂ ಎಲ್ರಿಗೂ ಗೊತ್ತು, ಕಾಮನ್ ಆಗಿರೋದು. ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಮಾತ್ರ ನಾವು ಯಾರಿಗಾದರೂ ಏನಾದ್ರು ಕಳಿಸ್ಬೇಕಾದ್ರೆ ಬೇಕಾಗುತ್ತದೆ. ಇವಾಗಂತೂ ಇಂಟರ್ನೆಟ್ ಕನೆಕ್ಷನ್ ಎಲ್ಲರ ಹತ್ರನೂ ಇದೆ, ಎಲ್ಲರೂ ವಾಟ್ಸಪ್ಪು, ಎಲ್ಲನೂ ಯೂಟ್ಯೂಬ್ ಎಲ್ಲನೂ ಯೂಸ್ ಮಾಡ್ತಾನೆ ಇರ್ತಾರೆ. ಸೊ ಇದೇನು ಯಾರಿಗೂ ತೊಂದರೆ ಇಲ್ಲ. ಎಕ್ಸ್ಪೀರಿಯನ್ಸ್ ಪರ್ಸನ್ ವಿಲ್ ಗೆಟ್ ಎ ಪ್ರಿಯಾರಿಟಿ. ಅಂದರೆ ನಿಮಗೆ ಏನಾದರೂ ಸ್ವಲ್ಪ ಕಂಟೆಂಟ್ ರೈಟರ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅವರಿಗೆ ಪ್ರಿಯಾರಿಟಿ ಕೊಡ್ತಾರೆ ಅಂತ ಅರ್ಥ. ಜಾಬ್ ಲೊಕೇಶನ್ ಏನು ಮೆನ್ಷನ್ ಮಾಡಿದರೆ ಇಲ್ಲಿ ನೋಡಿ, ನೀವು ನೆಕ್ಸ್ಟ್ ಪೇಜಲ್ಲಿ ಹೋದರೆ ದಿಸ್ ವರ್ಕ್ ಕ್ಯಾನ್ ಬಿ ಡನ್ ಫ್ರಮ್ ಎನಿವೇರ್. ಅಂದರೆ ನೀವು ಎಲ್ಲಾದರೂ ಕೂತ್ಕೊಂಡು, ನಿಮ್ಮ ಹಳ್ಳಿಯಲ್ಲಾದರೂ, ನಿಮ್ಮ ಮನೆಯಲ್ಲಿ, ನೀವು ಸಿಟಿಯಲ್ಲಿ ಅಥವಾ ಯಾವುದಾದ್ರೂ ಲೊಕೇಶನಲ್ಲಿ ಕೂತ್ಕೊಂಡು ಈ ಜಾಬ್ನ ನೀವು ಮಾಡ್ಬೋದು ಅಂತ. ಸೊ ಇದು ಒಂದು ನಾನು ನಿಮ್ಗೆ ಮುಂಚೆನೇ ಹೇಳಿದ್ನಲ್ಲ, ಇದು ವರ್ಕ್ ಫ್ರಮ್ ಹೋಮು. ಅಂದರೆ ನೀವು ಎಲ್ಲಾದರೂ ಕೂತ್ಕೊಂಡು ಈ ಕೆಲಸನ ಮಾಡ್ಬೋದು. ಕ್ವಾಲಿಫಿಕೇಷನ್ ಏನಂತ ಮೆನ್ಷನ್ ಮಾಡಿದ್ರೆ ಅಂದರೆ ಅಂಡರ್ ಗ್ರ್ಯಾಜುಯೇಟು. ಇನ್ನು ನೀವು ಗ್ರ್ಯಾಜುಯೇಟ್ ಮುಗಿಸಿಲ್ಲ ಅಂದರೆ 10th PUC ಏನಾದರೂ ಇರ್ಬೋದು. ಗ್ರ್ಯಾಜುಯೇಟ್ ಇದ್ದರೂ ಪರವಾಗಿಲ್ಲ, ಪೋಸ್ಟ್ ಗ್ರ್ಯಾಜುಯೇಟ್ ಇದ್ರೂ ಅಪ್ಲೈ ಮಾಡ್ಬೋದು, ಫ್ರೆಷರ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು. ಬೇಸಿಕಲಿ ಏನಂದರೆ ನಿಮಗೆ ಒಂದು ಸ್ವಲ್ಪ ಇಂಗ್ಲೀಷ್ನ ಕರೆಕ್ಟಾಗಿ ಬರೆಯೋಕ್ಕೆ ಬಂದರೆ ಯಾರಾದರೂ ಕೂಡ ಅಪ್ಲೈ ಮಾಡ್ಬೋದು. ಯಾವುದು ಇಲ್ಲಿ ಇದೇ ಒಂದು ಡಿಗ್ರಿ ಬೇಕು ಅಂತ ಅವರು ಮೆನ್ಷನ್ ಮಾಡಿಲ್ಲ. ಬೇಸಿಕ್ ರೆಮ್ಯುನರೇಷನ್ ಎಷ್ಟು ಅಂದರೆ, ನಿಮಗೆ ಬೇಸಿಕ್ ಸಂಬಳ ಎಷ್ಟು ಅಂದರೆ ತಿಂಗಳಿಗೆ 10,000. ನಾನು ನಿಮ್ಗೆ ಮುಂಚೆನೇ ಹೇಳಿದ್ನಲ್ಲ, ತಿಂಗಳಿಗೆ 10,000 ಕಂಟೆಂಟ್ ರೈಟರ್ಗೆ. ಜಾಬ್ ಡಿಸ್ಕ್ರಿಪ್ಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ನೋಡಿ, ಈ ಜಾಬ್ ಡಿಸ್ಕ್ರಿಪ್ಷನ್ ಏನಿದೆ, ಏನು ನೀವು ಮಾಡಬೇಕು ಅಂತ. ಎ ಸೆಟ್ ಆಫ್ ಟಾಪಿಕ್ಸ್ ಆ್ಯಂಡ್ ರಫ್ ರೈಟ್ಸ್ ಅಪ್ ವಿಲ್ ಬಿ ಗಿವನ್ ಟು ಯು. ದ ಟಾಸ್ಕ್ ವಿಲ್ ಬಿ ಪ್ರೆಸೆಂಟ್ ದಟ್ ಕಂಟೆಂಟ್ ಇನ್ ಎ ಸ್ಟೋರಿ ಫಾರ್ಮ್ಯಾಟ್. ಅಂದರೆ ನಿಮಗೆ ಒಂದು ಟಾಪಿಕ್ ಕೊಡ್ತಾರೆ. ಯಾವ ಥರ ಟಾಪಿಕ್ ಕೊಡ್ತಾರೆ ಅಂತಂದರೆ, ಅಗ್ರಿಕಲ್ಚರ್ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಟಾಪಿಕ್ನ ಕೊಡ್ಬೋದು ಅವರು. ಅಗ್ರಿಕಲ್ಚರು ಫೈನಾನ್ಸ್ ಸಂಬಂಧಪಟ್ಟಿರೋದು. ಈ ಬೀಜ ಇರುತ್ತಲ್ಲ, ಬೀಜ ಬೆಳೆಗಳನ್ನು ಯಾವ ಥರ ಬೆಳೀತಾರೆ, ಅಥವಾ ಈ ಮಾಡ್ರನ್ ಟೆಕ್ನಾಲಜೀಸ್ ಇರುತ್ತಲ್ಲ, ಸೊ ಅದ್ರ ಬಗ್ಗೆನೂ ಟಾಪಿಕ್ಸ್ನ ಕೊಡ್ಬೋದು. ನೆಕ್ಸ್ಟ್ ಏನಂದರೆ, ದ ಸ್ಟೋರಿ ಮಸ್ಟ್ ಬಿ ಪ್ರೆಸೆಂಟೆಡ್ ಇನ್ ಅ ಫಾರ್ಮ್ಯಾಟ್ ಸಚ್ ದಟ್ ಇಂಪ್ರೂವೈಸಿಂಗ್ ಟು ಕಾಮನ್ ಪೀಪಲ್. ಅಂದರೆ ನಿಮಗೆ ನೀವೇನು ಸ್ಟೋರಿ ಬರಿತೀರಲ್ಲ ಅದನ್ನು ನೀವು ಕಾಮನ್ ಪೀಪಲ್ಗೆ, ಅಂದರೆ ಈ ಹಳ್ಳಿಯಲ್ಲಿ ಇರೋರಿಗೂ ಕೂಡ ಅರ್ಥ ಆಗಬೇಕು. ಅರ್ಥ ಆಗೋ ಥರ ನೀವು ಸ್ಟೋರಿನ ಬರಿಬೇಕು. ಎವ್ರಿ ಡೇ ಯು ಹ್ಯಾವ್ ಟು ಡೆಡಿಕೇಟ್ 2 to 3 hours ಟು ರೈಟಿಂಗ್. ನಿಮ್ಗೆ ಮುಂಚೆ ಹೇಳಿದ್ನಲ್ಲ, 2 to 3 hours ನೀವು ಅದಕ್ಕೆ ಡೆಡಿಕೇಟ್ ಆಗಿ ಕಂಟೆಂಟ್ನ ರೈಟ್ ಮಾಡಿ ಕಳಿಸ್ಬೇಕು. ಎವ್ರಿ ಡೇ ನೀವು 2 to 3 hours ಸ್ಪೆಂಡ್ ಮಾಡಿದರೆ ಸಾಕು. An interested candidate needs to go through pilot task and you will be selected to the job only if they are found to perform satisfactory. ಇದೇನಂದರೆ, ನೀವೇನಾದರೂ ಜಾಬ್ ಅಪ್ಲೈ ಮಾಡಿದರೆ ಅವ್ರು ನಿಮಗೆ ಒಂದು ಪೈಲಟ್ ಟಾಸ್ಕ್ ಅಂತ ಕೊಡ್ತಾರೆ. ಪೈಲಟ್ ಟಾಸ್ಕ್ ಅಂದರೆ ಒಂಥರ ಟೆಸ್ಟ್ ಮಾಡಿದಂಗೆ. ನಿಮಗೆ ಒಂದು ಟಾಪಿಕ್ ಕೊಡ್ತಾರೆ, ಅದರ ಬಗ್ಗೆ ನೀವು ಒಂದು ಸ್ಟೋರಿ ಥರನ ಬರೆದ್ಬಿಟ್ಟು ಅವ್ರಿಗೆ ಕಳಿಸಿದ್ರೆ ಅವ್ರಿಗೆ ಅದನ್ನೇನಾದರೂ ಇಷ್ಟ ಆದರೆ ಮಾತ್ರ ಅವರು ನಿಮಗೆ ಜಾಬ್ಗೆ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಷನ್ ಪ್ರಾಸೆಸ್ ಯಾವ ಥರ ಇರುತ್ತೆ ನೆಕ್ಸ್ಟ್ ಸೆಕ್ಷನಲ್ಲಿ ಇದೆಯಲ್ಲ.
ಸೆಲೆಕ್ಷನ್ ಆಫ್ ದ ರೈಟರ್ ವಿಲ್ ಹ್ಯಾಪನ್ ಥ್ರೂ ಅ ಪೈಲಟ್ ರೈಟಿಂಗ್ ಟಾಸ್ಕ್ ರಿಲೇಟೆಡ್ ಟು ದಿಸ್ ಪ್ರಾಜೆಕ್ಟ್. ಅಂದರೆ ನಿಮ್ಮ ಮುಂಚೆ ಹೇಳಿದ್ನಲ್ಲ, ಈ ಒಂದು ಪೈಲಟ್ ಟಾಸ್ಕ್ ಥರ ಕೊಡ್ತಾರೆ, ಯಾವುದೋ ಒಂದು ಟಾಪಿಕ್ನ ನಿಮಗೆ ಕೊಟ್ಟಿರ್ತಾರೆ. ಸೊ ಆ ಟಾಪಿಕ್ ಬಗ್ಗೆ ನೀವು ಟೈಪ್ ಮಾಡಿಬಿಟ್ಟು ಅವ್ರಿಗೆ ಕಳಿಸಿದ್ರೆ ಅವರು ಚೆನ್ನಾಗಿದ್ದರೆ ಯಾವ ಸ್ಟೋರಿ ಏನು ಬರೆದಿರ್ತೀರಲ್ಲ ಆ ಟಾಪಿಕ್ ಮೇಲೆ, ಆ ವಿಷಯದ ಬಗ್ಗೆ ನೀವು ಏನು ಸ್ಟೋರಿ ಬರೆದಿರ್ತೀರಲ್ಲ ಅದು ಅವರಿಗೆ ಚೆನ್ನಾಗಿ ಇಷ್ಟ ಆದರೆ ಮಾತ್ರ ಈ ಜಾಬ್ಗೆ ಅವರು ಸೆಲೆಕ್ಟ್ ಮಾಡ್ತಾರೆ. ಸ್ಪೆಷಲ್ ನೋಟ್ ಅಂತ ಇದೆಯಲ್ಲ, ದ ರೈಟರ್ ವಿಲ್ ನಾಟ್ ಓನ್ ದ ಕಾಪಿರೈಟ್. ದ ರೈಟರ್ ಶುಡ್ ನಾಟ್ ಶೇರ್ ಆರ್ ಬ್ರಾಡ್ಕಾಸ್ಟ್ ದಿಸ್ ಒರಿಜಿನಲ್ ಡ್ರಾಫ್ಟ್ ಟು ಎನಿ ಪ್ಲ್ಯಾಟ್ಫಾರ್ಮ್. ಇದೇನಂದರೆ, ಇದೇನು ನೀವು ಸ್ಟೋರಿ ಕಳಿಸಿರ್ತೀರಲ್ಲ, ಸೊ ಅದನ್ನು ನೀವು ನಿಮ್ಮ ವಾಟ್ಸಪ್ಪಲ್ಲಿ ಅಥವಾ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಇದ್ದರೆ ಅದರಲ್ಲಿ ಎಲ್ಲೂ ನೀವು ಶೇರ್ ಮಾಡೋಂಗಿಲ್ಲ. ಅದು ಆ ಡಿಪಾರ್ಟ್ಮೆಂಟಿಗೆ ಮಾತ್ರ ನೀವು ಕಳಿಸ್ಬೇಕು. ಬೇರೆ ಎಲ್ಲೂ ನೀವು ಯಾರು ಕೂಡ ನೀವು ಅದಕ್ಕೆ ಶೇರ್ ಮಾಡೋಂಗಿಲ್ಲ. ಸೊ ಇದಷ್ಟೇ ಇರುವುದು ಈ ಕಂಟೆಂಟ್ ರೈಟರ್ ಜಾಬ್ ಪ್ರೊಫೈಲ್ಗೆ ಏನು ಬೇಕಾಗಿದೆ ಅಂತ. ಇದು ತುಂಬ ಸಿಂಪಲ್ ಆಗಿದೆ. ನಿಮಗೆ ಇಂಗ್ಲೀಷ್ ಏನಾದರೂ ಬರೆಯೋಕ್ಕೆ ಬಂದರೆ ನೀವು ಧಾರಾಳವಾಗಿ ಈ ಜಾಬ್ಗೆ ಅಪ್ಲೈನು ಮಾಡ್ಬೋದು. ಸೊ ನೆಕ್ಸ್ಟ್ ಜಾಬ್ ಏನಿದೆ ಅಂತ, ನೆಕ್ಸ್ಟ್ ಜಾಬು ಸ್ಪೀಚ್ ರೆಕಗ್ನೈಜೇಷನ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಫೈನಾನ್ಸ್ ಫಾರ್ ದಿ ಪುವರ್ ಇನ್ ಇಂಡಿಯಾ. ಇದೇನಂದರೆ, ನಾವು ನೋಡ್ಕೊಂಡು ಹೋಗೋಣ ಜಾಬ್ ಪ್ರೊಫೈಲ್ ಏನಿದೆ ಅಂತ. ಇದರಲ್ಲಿ ಸ್ಪೀಚ್ ರೆಕಾರ್ಡಿಂಗ್ಸ್ ಅಲಾಂಗ್ ವಿತ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯುವರ್ ಲೋಕಲ್ ಡೈಲೆಕ್ಟ್. ಅಂದರೆ ನೀವು ನಿಮ್ಮ ಲೋಕಲ್ ಭಾಷೆಯಲ್ಲೇ ನೀವು ಮಾತಾಡಿಬಿಟ್ಟು ಇದನ್ನು ನೀವು ರೆಕಾರ್ಡ್ ಮಾಡಿಬಿಟ್ಟು ಕಳಿಸ್ಬೇಕು. ಸ್ಕಿಲ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ ಸೇಮು. ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ಶುಡ್ ಬಿ ಏಬಲ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅ ನೇಟಿವ್ ಲ್ಯಾಂಗ್ವೇಜ್. ಅಂದರೆ ಲೋಕಲ್ ಭಾಷೆಯಲ್ಲಿ ನಿಮಗೆ ಅರ್ಥ ಆಗೋ ಥರ ಅದು ಇರಬೇಕು. ನೀವೇನಾದರೂ ರೆಕಾರ್ಡ್ ಮಾಡಿದ್ರೆ ಲೋಕಲ್ ಭಾಷೆ ಅಂತ, ನೀವು ಕನ್ನಡದಲ್ಲಿ ನೀವು ರೆಕಾರ್ಡ್ ಮಾಡಿ ಕಳಿಸಿದರೆ ಅದು ಅರ್ಥ ಆಗೋ ಥರ ಇರಬೇಕು. ಹ್ಯಾವಿಂಗ್ ಎ ಡಿಗ್ರಿ ಇನ್ ನೇಟಿವ್ ಲ್ಯಾಂಗ್ವೇಜ್ ರಿಲೇಟೆಡ್ ಟು ಕೋರ್ಸ್ ಆರ್ ಪ್ರೋಗ್ರಾಮ್ ಇನ್ ಎ ಪ್ಲಸ್. ಸೊ ನಿಮ್ಮ ಹತ್ರ ನಿಮಗೆ ಅಂದರೆ ಕನ್ನಡದಲ್ಲೇ ಡಿಗ್ರಿ, ಅಂದರೆ ಈ BA ಡಿಗ್ರಿ ಎಲ್ಲ ಮಾಡಿರ್ತಾರಲ್ಲ, ಸೊ ಕನ್ನಡದಲ್ಲೇ ಮಾಡಿದರೆ ಅದು ಒಂದು ಒಳ್ಳೆಯದು, ಅಂದರೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂದರೆ ಲ್ಯಾಪ್ಟಾಪು ಮತ್ತು ಡೆಸ್ಕ್ಟಾಪ್ ಇರಬೇಕು. ನಿಮ್ಮ ಹತ್ರ ಆ್ಯಂಡ್ರಾಯ್ಡು ಸ್ಮಾರ್ಟ್ಫೋನ್ ಇರಬೇಕು. ಇದಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಇತ್ತೀಚೆಗಂತೂ ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದ್ದೇ ಇದೆ. ಎಲ್ಲರೂ ವಾಟ್ಸಪ್, ಯೂಟ್ಯೂಬ್ ಯೂಸ್ ಮಾಡ್ತಾನೆ ಇದ್ದಾರೆ. ಮಸ್ಟ್ ಹ್ಯಾವ್ ಎ ಗುಡ್ ನಾಲೆಜ್ ಆಫ್ ಗೂಗಲ್ ಡಾಕ್ಸ್, ಶೀಟ್, ಗೂಗಲ್ ಟ್ರಾನ್ಸ್ಲೇಷನ್. ಸೊ ಇದಂದರೆ ನಿಮ್ಗೆ ಎಲ್ಲರ ಹತ್ರ ಇದು ಗೂಗಲ್ ಡಾಕ್ಸ್ ಅಂದರೆ ಇದು ವರ್ಡ್ ಡಾಕು. ಇದನ್ನು ಯಾವ ಥರ ನೀವು ಟ್ರಾನ್ಸ್ಲೇಟ್ ಎಲ್ಲ ಮಾಡಿರ್ತಾರಲ್ಲ, ಈ ಗೂಗಲ್ ಡಾಕ್ಸ್ ರೈಟ್ ಮಾಡೋಕ್ಕೆ ಇರುತ್ತಲ್ಲ, ಸೊ ಅದಂತೂ ಆ ನಾಲೆಜು, ಬೇಸಿಕ್ ನಾಲೆಜ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಅಂದರೆ ಇಂಟರ್ನೆಟ್ ಕನೆಕ್ಟಿವಿಟಿ ಅಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಇದಿಷ್ಟೇ ರಿಕ್ವೈರ್ಮೆಂಟ್ ಇದೆ ಈ ಜಾಬ್ಗೆ. ಇದು ಜಾಬು ಒಂದು ಒಳ್ಳೆ ಥಿಂಗ್ ಅಂದರೆ ನೀವು ನಿಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲೇ ಮಾಡ್ಬೋದು. ಜಾಬ್ ಲೊಕೇಶನ್, ದಿಸ್ ವರ್ಕ್ಸ್ ಕ್ಯಾನ್ ಬಿ ಡನ್ ಫ್ರಮ್ ಎನಿವೇರ್. ನೀವು ಎಲ್ಲಾದರೂ ಕೂತ್ಕೊಂಡು ಈ ಕೆಲಸ ಮಾಡ್ಬೋದು. ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಅಂಡರ್ ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ. ಸೊ ಇದು ಈ ಜಾಬ್ ಕೂಡ ಯಾರಾದರೂ ಕೂಡ ಅಪ್ಲೈ ಮಾಡ್ಬೋದು. 10th ಪಾಸ್ ಆದವರು, PUC ಪಾಸ್ ಆದವರು, ಡಿಗ್ರಿಯನ್ನು ಮುಗಿಸ್ಬಿಟ್ಟು, ಅಂದರೆ ಮನೆಯಲ್ಲೇ ಕೂತ್ಕೊಂಡವರು, ಡಿಗ್ರಿ ಆಗಿಲ್ಲ ಅಂದರೂ ಯಾರ್ಯಾರು ಗೃಹಿಣಿ ಎಲ್ಲ ಇರ್ತಾರಲ್ಲ, ಸೊ ಮನೇಲಿ ಇರೋರು ಕೂಡ ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಸೊ ಬೇಸಿಕ್ ಸಂಬಳ ಏನಂದರೆ 500 ರೂಪಾಯಿ ಎವ್ರಿ 20 ಮಿನಿಟ್ಸ್ ಆಫ್ ಎಫೆಕ್ಟಿವ್ ಡ್ಯೂರೇಷನ್. ಅಂದರೆ ಪ್ರತಿ ದಿನಕ್ಕೆ 500 ರೂಪಾಯಿ. ನೀವು ಬರೀ 20 ನಿಮಿಷ ನೀವು ರೆಕಾರ್ಡ್ ಮಾಡಿ ಕಳಿಸಿದ್ರೆ ನಿಮಗೆ ಪ್ರತಿ ದಿನಕ್ಕೆ 500 ಸಂಬಳ. ಜಾಬ್ ಡಿಸ್ಕ್ರಿಪ್ಷನ್ನು ಮತ್ತು ರೆಸ್ಪಾನ್ಸಿಬಿಲಿಟಿ ಏನೇನಿದೆ ಅಂತ ಇಲ್ಲಿ ನೋಡೋಣ. ಸೊ ಸೆಟ್ ಆಫ್ ಟಾಪಿಕ್ಸ್ ವಿಲ್ ಬಿ ಗಿವನ್ ಟು ಯು ಆ್ಯಂಡ್ ದ ಟಾಸ್ಕ್ ವಿಲ್ ಬಿ ರೀಡ್, understand and get familiarized with the given set of topics in agriculture, finance and general domain. ಸೊ ನಿಮಗೆ ಒಂದು ಸೆಟ್ ಆಫ್ ಟಾಪಿಕ್ಸ್ ಕೊಟ್ಟಿರ್ತಾರೆ. ಅದು ಏನಂದರೆ ಅಗ್ರಿಕಲ್ಚರ್, ಈ ರೈತರಿಗೆಲ್ಲ ಸಂಬಂಧಪಟ್ಟಿತ್ತು. ಫೈನಾನ್ಸ್ ಮತ್ತು ಯಾವುದಾದ್ರೂ ಜನರಲ್ ಟಾಪಿಕ್ನ ಅದು ನಿಮಗೆ ಕೊಟ್ಟಿರ್ತಾರೆ. ನೀವು ಏನು ಮಾಡಬೇಕಂದ್ರೆ, ಯು ಹ್ಯಾವ್ ಟು ದೆನ್ ಕನ್ವರ್ಸ್ ಆರ್ ಟಾಕ್ ಟು ಪೀಪಲ್, ಫ್ರೆಂಡ್ಸ್, ರಿಲೇಟಿವ್ಸ್ ಇನ್ ದ ಲೋಕಲ್ ಡೈಲೆಕ್ಟ್ ಆಫ್ ದ ಚೂಸನ್ ಲ್ಯಾಂಗ್ವೇಜ್. ಸೊ ನೀವೇನು ಮಾಡಬೇಕಂದ್ರೆ ಆ ಟಾಪಿಕನ್ನು ನೀವು ತೊಗೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮ್ಲಿ, ನಿಮ್ಮ ರಿಲೇಟಿವ್ಸು, ಯಾರಾದರೂ ನಿಮ್ಮ ಫ್ಯಾಮ್ಲಿಗೆ ಸಂಬಂಧಪಟ್ಟವ್ರು ಯಾರ ಜೊತೆ ಕೂಡ ನೀವು ಫೋನಲ್ಲಿ ನೀವು ಅದ್ರ ಬಗ್ಗೆ ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸೊ ಆ ಟಾಪಿಕ್ ಡಿಸ್ಕಸ್ ಮಾಡಿಬಿಟ್ಟು ಅದನ್ನು ರೆಕಾರ್ಡಿಂಗ್ ಮಾಡಬೇಕು. ಸೊ ದ ರೆಕಾರ್ಡಿಂಗ್ಸ್ ಹ್ಯಾವ್ ಟು ಟ್ರಾನ್ಸ್ಕ್ರೈಬ್ ಎಕ್ಸಾಕ್ಟ್ಲಿ ಇನ್ ದ ಡೈಲೆಕ್ಟ್ ಆ್ಯಂಡ್ ಶುಡ್ ಸಬ್ಮಿಟ್ ಬೋತ್ ರೆಕಾರ್ಡಿಂಗ್ಸ್ ಆ್ಯಂಡ್ ದ ಟ್ರಾನ್ಸ್ಕ್ರಿಪ್ಷನ್. ಸೊ ಇದೇನಂದರೆ ನೀವು ಅದನ್ನು ರೆಕಾರ್ಡಿಂಗ್ ಮಾಡಿಬಿಟ್ಟು ಆ ರೆಕಾರ್ಡಿಂಗ್ಸ್ನ ನೀವು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತದೆ. ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನೀಡ್ ಟು ಗೋ ಥ್ರೂ ದ ಪೈಲಟ್ ಟಾಸ್ಕ್ ಆ್ಯಂಡ್ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ದ ಜಾಬ್ ಓನ್ಲಿ ಇಫ್ ದೇ ಆರ್ ಫೌಂಡ್ ಪರ್ಫಾರ್ಮ್ ಸ್ಯಾಟಿಸ್ಫ್ಯಾಕ್ಟ್ರಿ. ಇದು ಮುಂಚೆನೂ ಹೇಳಿದ್ನಲ್ಲ, ಈ ಒಂದು ಪೈಲಟ್ ಟೆಸ್ಟ್ ಥರ ಮಾಡ್ತಾರೆ. ಅಂದರೆ ನೀವು ಅಪ್ಲೈ ಮಾಡಾದಮೇಲೆ
ನಿಮಗೆ ಒಂದು ಸೆಟ್ ಆಫ್ ಟಾಪಿಕ್ಸ್ ಕೊಟ್ಟಿರ್ತಾರೆ. ಅದನ್ನು ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾವ್ದಾರ ಜೊತೆ ನೀವು ಫೋನಲ್ಲಿ ಮಾತಾಡಬೇಕು ಆ ಟಾಪಿಕ್ ಬಗ್ಗೆ. ಅಂದರೆ ನೀವು ಆ ಟಾಪಿಕ್ ಬಗ್ಗೆ ಚೆನ್ನಾಗಿ ಮಾತಾಡಿಬಿಟ್ಟು ಆ ಒಂದು ರೆಕಾರ್ಡಿಂಗ್ಸ್ನ ನೀವು ಅವರಿಗೆ ಕಳಿಸ್ಬೇಕು. ಇದು ಒಂಥರ ಟೆಸ್ಟ್ ಇದ್ದಂಗೆ. ಸೊ ಈ ಟೆಸ್ಟಲ್ಲಿ ನೀವು ಪಾಸ್ ಆದರೆ ಅಂದರೆ ಅವ್ರಿಗೆ ನೀವು ಮಾತಾಡಿರೋ ರೆಕಾರ್ಡಿಂಗ್ಸ್ ಇರುತ್ತಲ್ಲ, ಆ ರೆಕಾರ್ಡಿಂಗ್ಸ್ ಯಾವ ಥರ ಇರಬೇಕಂದ್ರೆ, ನೀವು ಒಂದು ಟಾಪಿಕ್ ತೊಗೊಂಡ್ರೆ ಅದನ್ನು ಒಂಥರ ಸ್ಟೋರಿ ಥರ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸರ್ಕಲಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ನೀವು ಫೋನಲ್ಲಿ ಮಾತಾಡಿ ಅವ್ರ ಜೊತೆ ಆ ಟಾಪಿಕ್ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕು. ಸೊ ಅದನ್ನು ನೀವು 20 ಮಿನಿಟ್ಸ್ ಆ ಥರ ಮಾತಾಡಿ ಡಿಸ್ಕಸ್ ಮಾಡಿರುವ ರೆಕಾರ್ಡಿಂಗ್ ಏನಿರುತ್ತಲ್ಲ, ಈ ರೆಕಾರ್ಡಿಂಗನ್ನು ನೀವು ಅವರಿಗೆ ಸಬ್ಮಿಟ್ ಮಾಡಬೇಕು. ಆ ಸಬ್ಮಿಟ್ ಮಾಡಿರುವ ರೆಕಾರ್ಡಿಂಗ್ ಏನಾದರೂ ಅವರಿಗೆ ಇಷ್ಟ ಆದರೆ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಗ್ತೀರಾ. ಸೊ ಅಪ್ಲೈ ಮಾಡಬೇಕು. ನಾವಿಲ್ಲಿ ನೋಡೋಣ ಯಾವ ಥರ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಅಂತ. ನಾನು ನಿಮ್ಗೆ ಮೊದಲೇ ಸ್ಕ್ರೀನ್ ಮೇಲೆ ತೋರಿಸಿದ್ನಲ್ವ, ಆ ವೆಬ್ಸೈಟನ್ನು ನೀವು ಯಾವುದಾದ್ರೂ ಬ್ರೌಸರಲ್ಲಿ ಓಪನ್ ಮಾಡಿದಾಗ ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ಥರ ನೀವು ಸ್ಕ್ರೀನ್ನ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಅವರು ಕ್ಲಿಯರಾಗಿ ಬರೆದಿದ್ದಾರೆ, ವಿ ಡು ನಾಟ್ ಚಾರ್ಜ್ ಎನಿಥಿಂಗ್ ಫಾರ್ ದ ಅಪ್ಲಿಕೇಶನ್ ಪ್ರಾಸೆಸ್ ಅಂತ. ಅಂದರೆ ಅವರು ಯಾವುದೇ ಥರ ಫೀನ ತೊಗೊಳೋದಿಲ್ಲ ಅಂತ ಅರ್ಥ. ನೀವು ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ನಾವು ಅಂತಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ನೆಕ್ಸ್ಟ್ ಸ್ಕ್ರೀನ್ ತೋರಿಸುತ್ತೆ. ನೀವು ನಿಮ್ಮ ಇಮೇಲ್ ಅಡ್ರೆಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಮೇಲ್ ಅಡ್ರೆಸ್ನ ಹಾಕಿಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಈ ಥರ ಎಲ್ಲ ಡೀಟೇಲ್ಸ್ ಇದೆಯಲ್ಲ, ಈ ಎಲ್ಲ ಡೀಟೇಲ್ಸ್ನ ನೀವು ಫಿಲ್ ಮಾಡಿಕೊಂಡು ಹೋಗಬೇಕು. ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಷಯ ಅಂದರೆ, ನಿಮ್ಮದು ರೆಸ್ಯೂಮೆ ಏನಾದರೂ ನಿಮ್ಮ ರೆಸ್ಯೂಮೆ ಏನಾದರೂ ಪ್ರಿಪೇರ್ ಮಾಡಿದ್ರೆ ಅದನ್ನು ಕೂಡ ನೀವು ಒಂದು ಕಡೆ ಸೇವ್ ಮಾಡಿಟ್ಕೋಬೇಕು. ಸೊ ಲಾಸ್ಟಿಗೆ ನೀವು ರೆಸ್ಯೂಮೆ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತದೆ. ಸೊ ಇಲ್ಲೆಲ್ಲ ಡೀಟೇಲ್ಸ್ ಇದೆಯಲ್ಲ, ನೀವು ನಿಮ್ಮ ಮೊಬೈಲ್ ನಂಬರು, ಕಮ್ಯುನಿಕೇಷನ್ ಅಡ್ರೆಸ್ಸು, ಪಿನ್ ಕೋಡು, ಇದೆಲ್ಲ ಡೀಟೇಲ್ಸ್ ಏನೇನು ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ, ಸೊ ಅದೆಲ್ಲ ನೀವನ್ನ ಫಿಲ್ ಮಾಡಿಕೊಂಡು ಹೋಗಬೇಕು. ಸೊ ಇವರು ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಎರಡೂ ಬರೆದಿದ್ದಾರೆ. ಸೊ ಅದನ್ನು ನೀವು ಓದ್ಬಿಟ್ಟು ನೀವು ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಆಮೇಲೆ ನೀವು ಇಲ್ಲಿ ಮದರ್ ಟಂಗ್ ನೇಟಿವ್ ಲ್ಯಾಂಗ್ವೇಜ್ ಅಂತಿದೆಯಲ್ಲ, ಇದು ಏನಕ್ಕಂದರೆ ನೀವು ಸ್ಪೀಚ್ ರೆಕಗ್ನೈಸೇಷನ್ಗೆ ಏನಾದರೂ ನೀವು ಅಪ್ಲೈ ಮಾಡಬೇಕಾದ್ರೆ ಈ ಒಂದು ಯೂಸ್ ಆಗುತ್ತೆ. ಇದು ನೀವು ಯಾವ ನೇಟಿವ್ ಲ್ಯಾಂಗ್ವೇಜ್ ನಿಮಗೆ ಬರುತ್ತೆ ಅಂತ. ನಾನು ಇಲ್ಲಿ ಕನ್ನಡ ಅಂತ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಗೆ ಯಾವ್ದು ನೇಟಿವ್ ಲ್ಯಾಂಗ್ವೇಜ್ ಇದೆ ಅದನ್ನು ಕೂಡ ನೀವು ಕ್ಲಿಕ್ ಮಾಡಿಬಿಟ್ಟು ಅದರಂತ ಬೇರೆ ಯಾವುದಾದ್ರೂ ಇದ್ದರೆ ಮೆನ್ಷನ್ ಮಾಡಬೇಕಂತ ಬೇರೆ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಡೀಟೇಲ್ಸ್ನ ನೀವು ಫಿಲ್ ಮಾಡಿಬಿಟ್ಟು ನೀವು ಏನಾದರೂ ರೆಸ್ಯೂಮೆ ಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ರೆಸ್ಯೂಮೆನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಎಸ್ ಐ ಅಗ್ರಿ ಅಂತ ಹೇಳಿಬಿಟ್ಟು ನೀವು ನಿಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ಆಯಿತು, ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಫಿಲ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ